ಫಲಪುಷ್ಪ ಪ್ರದರ್ಶನ ಅರಮನೆ ಮಂಡಳಿಯವರು ಮಾಡಿರೋದು ತುಂಬ ಅದ್ಭುತವಾಗಿದೆ. ಹೋದ ಸರಿನೂ ನಾವು ಈ ಬಾರಿ ಬಂದಿದ್ವಿ, ಈ ಸರಿನೂ ಬಂದಿದ್ವಿ. ಹೋದ ಸಾರಿಗಿಂತ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಪ್ರವಾಸಿಗರಿಗೆ ಆಕರ್ಷಣೀಯವಾಗಿದೆ. ಹೊಸ ಸ್ಟ್ಯಾಚ್ಯುಗಳೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾದ ಹೂವುಗಳನ್ನು ಬಳಸಿ, ಧಾನ್ಯಗಳನ್ನು ಬಳಸಿ, ಫಲಪುಷ್ಪಗಳನ್ನು ಬಳಸಿ, ಹಣ್ಣುಗಳನ್ನು ಬಳಸಿ ಮಾಡಿರೋದು ನಮ್ಮ ನೋಡೋದಕ್ಕೆ ಬಹಳ ಆಹ್ಲಾದಕರವಾಗಿದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಇವರಿಗೆಲ್ಲ ನಾವು ಮತ್ತೊಮ್ಮೆ ಈ ಇಂಡಿಯನ್ ಟಿವಿ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮ್ಯಾಮ್ ನೀವೇನು ಹೇಳ್ತೀರಾ? ತುಂಬ ಚೆನ್ನಾಗಿದೆ ಮೇಡಮ್. ಬೇರೆ ಊರಿಂದ ಬಂದವ್ರಿಗೂ ನೋಡೋದಕ್ಕೆ ಒಂದು ತುಂಬ ಅದ್ಭುತವಾದ ಇದ್ರ ಮೂಲಕ ನಮ್ಮ ದೇಶದಲ್ಲಿ ಏನೇನಿದೆ ನೌಕಾ ಇದ್ರ ಬಗ್ಗೆನೂ ಎಲ್ಲದು ಅರಮನೆ ಇದ್ರ ಬಗ್ಗೆನೂ ಎಲ್ಲ ತಿಳುವಳಿಕೆನೂ ಮಕ್ಕಳಿಗೆ ಪ್ರವಾಸಿಗರಿಗೆ ಬಂದವರಿಗೆ ತಿಳುವಳಿಕೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆರಿಟೇಜ್ ಸಿಟಿ ಮೈಸೂರು ಅಂತ ಮುಂಚೆನೇ ಫೇಮಸ್ ಆಗಿದೆ. ಅದಕ್ಕೆ ತಕ್ಕಾಗೆ ಕಳಶಪ್ರಾಯವಾಗಿ ಈ ಒಂದು ಫ್ಲವರ್ ಶೋ ಅರಮನೆ ಕ್ಯಾಂಪಸಲ್ಲಿ ಮಾಡಿರೋದು ಬಹಳ ಚೆನ್ನಾಗಿದೆ. ರಿಯಲಿ ವರ್ಷ ಮಾಡ್ತಿದ್ದಾರೆ. ವರ್ಷಕ್ಕೂ ಹೊಸದು ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಈ ವರ್ಷ ಆ ಶೃಂಗೇರಿ ದೇವಸ್ಥಾನ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಬಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು, ಈ ಡಿಫೆನ್ಸು, ಏರ್ಫೋರ್ಸು, ನೇವಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ವೆರಿ ಅಟ್ರಾಕ್ಟಿವ್. ಸಾಲು ಮರದ ತಿಮ್ಮಕ್ಕ ಅವರಿಗೆ ಲಾಸ್ಟ್ ಟೈಮ್ ರಾಜ್ಯ ಪ್ರಶಸ್ತಿ ಬಂದಿತ್ತು. ಸೊ ಅದೆಲ್ಲ ನೋಡಿದ್ರೆ ತುಂಬ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಇಟ್ ಈಸ್ ವೆರಿ ನೈಸ್. ಈವನ್ ಲೋಕಲ್ ವಿಸಿಟರ್ಸ್ನು ಕೂಡ ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ, ಮತ್ತು ಔಟ್ಸೈಡ್ ವಿಸಿಟರ್ಸ್ನು ಕೂಡ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದೆ. ಇದು ಬಹಳ ಚೆನ್ನಾಗಿದೆ. ಇದೆಲ್ಲ ಪ್ರತಿ ವರ್ಷ ಈ ಥರ ಒಂದೊಂದೇ ಕಾನ್ಸೆಪ್ಟ್ಸು ನೋಡಿದ್ರೆ ನಮಗೆ ಫ್ಲವರ್ ಶೋ ಆಗಿರ್ಬೋದು, ಬೇರೆ ಎಕ್ಸ್ಪೋಸ್ ಆಗಿರ್ಬೋದು, ನಮ್ಮ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ ಅನಿಸುತ್ತೆ. ನಾವು ಸುಮಾರು ಫಾರಿನ್ ಟೂರ್ಸ್ ಮಾಡಿದ್ದೀವಿ, ಅದ್ರ ಲೆವೆಲ್ಗೆ ಬರ್ತಾ ಇದೆ. ಅದೇ ನಮಗೆ ಖುಷಿ. ಸೊ ಮಕ್ಕಳು ಅಲ್ಲಿದ್ರೂ ನಾವು ಇಲ್ಲೇನೂ ಕಮ್ಮಿ ಇಲ್ಲ, ಬನ್ನಿ ಅಂತ ಆರಾಮಕ್ಕೆ ಹೇಳ್ಬೋದು. ಆ ಥರ ಇದೆ.